ಒಂದು ಸಮೃದ್ಧಿ ಆರ್ಗ್ಯಾನಿಕ್ ಸಿನ್ಸ್ 2007 ಇಂದ ಇಲ್ಲ ಫಾರ್ಮರ್ ಬಂದು 12 ವರ್ಷದಿಂದ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ಅವ್ರದ್ದು ಏನೆಲ್ಲ ತೋಟದಲ್ಲಿ ಒಂದು ಚೇಂಜಸ್ ಕೇಳಿದ್ದಾರೆ. ಕೇಳೋಣ ಸರ್, ನಮಸ್ತೆ. ನಮಸ್ತೆ ಸರ್. ಅಡಿಕೆ ಇದು ಸಮೃದ್ಧಿ ಗೊಬ್ಬರ ಯೂಸ್ ಮಾಡ್ತಾ ಇದ್ದಾರೆ 10-12 ವರ್ಷದಿಂದ ಅಂತ ಹೇಳಿದ್ರೆ, ಹೌದು ಸರ್. ಅದನ್ನ ಯೂಸ್ ಮಾಡೋದ್ಮೇಲೆ ನಿಮ್ದು ಅಡಿಕೆ ಮರದಲ್ಲಿ ಏನೆಲ್ಲ ಚೇಂಜಸ್ ಸರ್ ಫಲ ಚೆನ್ನಾಗ್ ಬರ್ತಾ ಇದೆ ನಮ್ಗೆ. ಅದು ಸಮೃದ್ಧಿ ಗೊಬ್ಬರ ಹಾಕ್ತಾರೆ, ಔಷಧಿ ಕೊಟ್ಲೆ ನಾವು ಸಗಣಿ ಗೊಬ್ಬರ ಹಾಕ್ತಿವಿ. ಅದೆಲ್ಲ ಎಳಸೆ ಮೊದ್ಲು ಚೆನ್ನಾಗಿ ಗುಣ ಬಿಡೋದು, ತೂಕ ಇರೋದು, ಸೈಜ್ ಬರೋದು ಎಲ್ಲ ಚೆನ್ನಾಗಿರ್ತದೆ ನಮ್ಗೆ. ಆಮೇಲೆ ಮತ್ತೆ ಏನೆಲ್ಲ ಬಂದು ಇದು ಡಿಸೀಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಗುತ್ತೆ ಸರ್. ಏನೆಲ್ಲ ಆಗುತ್ತೆ ಅದಂದ್ರೆ ಕಾಯಿ ಒಡಕ್ ಬರ್ತದೆ, ಇದು ಬರಲ್ಲ ನಮ್ಮಲ್ಲಿ. ಎಲ್ಲ ಕಾಯಿ ಎಲ್ಲ ಉದುರ್ತದೆ, ಉದುರಲ್ಲ ಇವಾಗ. ನಮ್ಗೆ ಒಳ್ಳೆ ನೀಟಾಗಿ ಕಾಯಿ ಚೆನ್ನಾಗಿ ಪಾಲಿಶ್ ಆಗಿ ಚೆನ್ನಾಗಿ ಬರ್ತದೆ. ಅಡಿಕೆ ಮರಕ್ಕೆ ಏನೆಲ್ಲ ಇಂಪಾರ್ಟೆಂಟ್ ನೀರು ಅಂತ ಹೇಳಿದ್ರೆ, ನೀರು ಕೊಡ್ಬೇಕು ಅಂದ್ರೆ ನೀರು ಸರ್ ಒಂದು 6 ಗಂಟೆ ರೂಪಾಯಿ ಜಾಸ್ತಿ ನೀರ್ ಕೊಡ್ಲೇಬೇಕು. ಇಷ್ಟು ಲೀಟರ್ ಅಂತಿಲ್ಲ, ತ್ಯಾವ ಇರ್ಲೇಬೇಕು, ಭೂಮಿ ತ್ಯಾವ ತ್ಯಾವ ಇರ್ಲೇಬೇಕು. ನಾವೇನಾರ ಈ ಸೊಪ್ಪು ಇದು ಬಾಳ ಹಾಕಿದಿವಿ, ತಂಪಿರ್ತ ಭೂಮಿ, ಉಳ್ಮೆ ಮಾಡ್ತೀವಿ, ತ್ಯಾವ ಆರೋಯ್ತಾ ಅಂದ್ಬಿಟ್ಟು ಪುನಃ ನೀರ್ ಡ್ರಿಪ್ಪಲ್ ಬಿಟ್ಟಿರ್ತೀವಿ. ಕಾಯಿ ಚೆನ್ನಾಗಿರ್ತದೆ. ಹಾಯಿಸೋದೆಲ್ಲ ಮಾಡಲ್ಲ, ನೀರು ಎಲ್ಲ ಡ್ರಿಪ್ಲೆ ಡ್ರಿಪ್ಪಲ್ಲೇ ಹೊಡಿತೀವಿ. ಈ ಬಾಳೆ ಎಲ್ಲ ಏನಕ್ಕೆ ಹಾಕಿರೋದು? ಬಾಳ ಅಂದ್ರೆ ಸರ್ ಅದು ಗೊಣ ಬಿಡ್ತದೆ ಚೆನ್ನಾಗಿ ಒಳಗಡೆ. ಅದು ತಂಪು ಭೂಮಿ ತಂಪಿರ್ತದೆ, ತ್ಯಾವ ಆರ್ಬಿಡಲ್ಲ. ಸಪೋರ್ಟ್ ಇರುತ್ತೆ ಅಡಕಕ್ಕೂ ಸಪೋರ್ಟ್. ಬಾಳೆ ಹಾಕಿದ್ರೆ ಇದು ಅಡಿಕೆ ಹೀಲ್ಡ್ ಬರಲ್ಲ ಅಂತ? ಇಲ್ಲ ಸರ್, ನಮ್ ತಾವ್ ನೋಡಿ ಇವೆಲ್ಲ ನೋಡಿ ಗೊಣನೆ ನೋಡಿ ಎಷ್ಟಿದೆ. ಒಂದೊಂದ್ ಗೊಣ ಹೊರಕ್ಕಾಗಲ್ಲ.